ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ತಿರುಗಿಂದಾವರ್ತಿ ಸ್ವಾರ್ಥೆಯನ್ನ ನಿಮ್ ಕೂಡ ಹಂಚಿಕೊಳ್ಳುವಂತ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಸಹೋದರ ಹುಕ್ಕೇರಿಯವರು ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಾವು ಕಳೆದ ಸಾರಿ ಜಕ್ಕಾಯನ ವಿಷಯವಾಗಿ ಲೂಕನ ಸ್ವಾರ್ಥೆಯಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ಜಕ್ಕಾಯನು ರಕ್ಷಿಸಲ್ಪಟ್ಟ, ಅವನ ಮನೆಯವರು ಸ್ವಾಮಿಯವರನ್ನ ನಂಬಿದ್ರು, ಅವರು ರಕ್ಷಣೆ ಹೊಂದಿದ್ರು ಮತ್ತು ಅವರ ಜೀವನದಲ್ಲಿ ಒಂದು ದೊಡ್ಡ ಸಂತೋಷವನ್ನ ಅವರು ಕಂಡುಕೊಂಡ್ರು, ದೊಡ್ಡ ಭಾಗ್ಯವನ್ನ ಪಡ್ಕೊಂಡ್ರು, ನಿತ್ಯ ಜೀವವನ್ನ ಹೊಂದಿಕೊಂಡ್ರು. ಇದು ನಿಜವಾಗಿಯೂ ಒಂದು ದೊಡ್ಡ ಆಶೀರ್ವಾದ. ಇವತ್ತು ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಗಮನಿಸೋಣ. ಅವನ ಜೀವನದಲ್ಲಿ ಅವನು ಯಾವ ರೀತಿಯಾಗಿ ರಕ್ಷಕನಾದ ಯೇಸು ಸ್ವಾಮಿಯವರನ್ನ ಕಂಡುಕೊಂಡ ಎಂಬುದಾಗಿ ಬಹಳ ಸುಂದರವಾದಂತಹ ವಿಷಯಗಳನ್ನ ಇಲ್ಲಿ ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16 ವಚನಗಳಲ್ಲಿ ನಾವು ಕಾಣ್ತೇವೆ. ಸಮಯದ ಅಭಾವದ ಕಾರಣ ನಾನು ಹೆಚ್ಚು ವಿವರಿಸ್ಲಿಕ್ಕೆ ಆಗುದಿಲ್ಲ, ಹೆಚ್ಚು ವಚನಗಳನ್ನ ಸಹ ಓದ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ತಾವು ಲಕ್ಷ್ಯ ಬಿಟ್ಟು ಕೇಳ್ಕೊಡ್ರಿ. ಆಮೇಲೆ ನಿಮ್ಮ ಕ್ವೈಟ್ ಟೈಮ್ ನಲ್ಲಿ ಅಥವಾ ನಿಮ್ಮ ಸಮಯ ಇದ್ದಾಗ ದೇವರ ವಾಕ್ಯದ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಓದಿ ಅವುಗಳನ್ನ ಗ್ರಹಿಸಿಕೊಳ್ರಿ ಅಂತ ಹೇಳಿ ನಾನು ನಿಮ್ಗೆ ಕೇಳ್ಕೊಳ್ತೇನೆ. ಇಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬರ್ತಾನೆ. ಆತನ ಯಾರಂತಂದ್ರೆ ನಿಕೋದೇಮ. ನಿಕೋದೇಮ ಎಂಬುದಾಗಿ ನಾವು ನೋಡುವಾಗ ಅವನ ಹೆಸರಿನ ಅರ್ಥ ಅಂತಂದ್ರೆ ವಿಕ್ಟ್ರಿ ಆಫ್ ದ ಪೀಪಲ್ ಅಂತ. ಅವನ ಹೆಸರಿನ ಅರ್ಥ ವಿಕ್ಟ್ರಿ ಆಫ್ ದ ಪೀಪಲ್, ಜನರ ಒಂದು ವಿಜಯ, ಜನರ ವಿಜಯ. ಇಂಥ ಒಂದು ಒಳ್ಳೆ ಹೆಸರನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿ ನಿಕೋದೇಮ. ನಿಕೋದೇಮ ಯಹೂದ್ಯನಾಗಿದ್ದ. ನಾವು ಒಂದು ಅದರಲ್ಲಿರ್ತಕ್ಕಂಥ ಉದಾಹರಣೆ ನೋಡಿದ ಆಮೇಲೆ ನಾವು ಜನರಲೈಸ್ ಮಾಡೋಣ. ಅಲ್ಲಿ ವೈಯಕ್ತಿಕವಾಗಿ ಏನಾಗ್ತದೆ, ಆಮೇಲೆ ನಾವು ಅದನ್ನ ಯಾವ ರೀತಿಯಾಗಿ ಅದು ಎಲ್ಲರಿಗೂ ಅನ್ವಯವಾಗ್ತದೆ ಎಂಬುದನ್ನ ಆಮೇಲೆ ನೋಡೋಣ. ಆತನು ಒಬ್ಬ ಒಳ್ಳೆಯ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಆಗಿದ್ದ. ಅವನು ಬಹಳಷ್ಟು ಕಲಿತಂಥವನಾಗಿದ್ದ, ಯಾಕಂದ್ರೆ ಶಿಕ್ಷಕ ಆಗಿದ್ದ. He was brother, unmute yourself. It was not from the beginning. Hello. No. Continue. Just 1 minute. Few seconds or late got muted. Acha. Okay. Shall I continue? Yeah, continue. Okay. ಆತನು ಒಬ್ಬ ಒಳ್ಳೆ ಜನಾಂಗಕ್ಕೆ ಸೇರಿದವ, ಒಬ್ಬ ಶಿಕ್ಷಕ ಆದ ಕಾರಣ ಅವನು ಬಹಳಷ್ಟು ಕಲಿತಂತಹ ವ್ಯಕ್ತಿಯಾಗಿದ್ದ, ತಿಳಿದಂತಹ ವ್ಯಕ್ತಿಯಾಗಿದ್ದ, ಆತನು ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಹಿರಿಸಭೆ ಎಂಬುದಾಗಿ ಆ ಜನಾಂಗದಲ್ಲಿ ನಮಗೆ ಕಾಣುತ್ತದೆ. ಆ ಹಿರಿಸಭೆಗೆ ಸದಸ್ಯನಾಗಬೇಕಾದ್ರೆ ಬಹಳಷ್ಟು ಅರ್ಹತೆಗಳು ಬೇಕಾಗ್ತವೆ, ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ನಲ್ಲಿ. ಆ ಎಲ್ಲಾ ಅರ್ಹತೆಗಳನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಈ ನಿಕೋದೇಮ. ವಿಕ್ಟ್ರಿ ಆಫ್ ದ ಪೀಪಲ್, ಜನರ ಜಯ ಎಂಬುದಾಗಿ ಹೆಸರು ಹೊಂದಿದಂತ ಒಬ್ಬ ಒಳ್ಳೆ ಜನಾಂಗದ ಶಿಕ್ಷಕ, ಕಲಿತಂಥವ, ಹಿರಿಸಭೆಯ ಸದಸ್ಯ. ಈ ರೀತಿಯಾಗಿ ಅವನಿಗೆ ಬಹಳಷ್ಟು ಒಂದು ಗೌರವ ಸಮಾಜದಲ್ಲಿ ಅವನಿಗೆ ಸಿಗ್ತಾ ಇತ್ತು. ಆದ್ರೆ ಅವನ ಜೀವನದಲ್ಲಿ ಅವನು ಏನೋ ಕಂಡುಕೊಳ್ಬೇಕೆಂಬಂತ ಒಂದು ವಿಚಾರದಿಂದ ಆತನು ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತರನ್ನ ಭೇಟಿ ಆಗ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದ. ಒಂದು ದಿವಸ ಅವಕಾಶ ಬಂತು. ಆಗ ಅವನೇನ್ ಮಾಡ್ದ ಅಂತಂದ್ರೆ ಸಮಯ ಅಂದ್ರೆ ಸಾಯಂಕಾಲವಾದ್ಮೇಲೆ ಆತನು ಯೇಸು ಸ್ವಾಮಿಯವರ ಬಳಿಗೆ ಆತನು ರಾತ್ರಿಯಲ್ಲಿ ಬರ್ತಾನೆ. ಸಾಯಂಕಾಲ ಸಹ ಕಳೆದು ಹೋಯಿತು, ರಾತ್ರಿಯ ಸಮಯದಲ್ಲಿ ಅವನು ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ಬರ್ತಾನೆ ಅಂತ ಹೇಳಿ ನಾವು ಯೋಹಾನ 3ನೇ ಅಧ್ಯಾಯದಲ್ಲಿ ಓದ್ತೇವೆ. ಆತನು ಬಂದಾಗ ಅಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತರ ಒಂದು ಅಪಾಯಿಂಟ್ಮೆಂಟ್ ಸಿಗ್ತದೆ ಅವನಿಗೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಬಹಳಷ್ಟು ಬ್ಯುಸಿ ಆಗಿರ್ತಿದ್ರು, ಬಹಳಷ್ಟು ಕೆಲಸದಲ್ಲಿ ಮಗ್ನರಾಗಿರ್ತಿದ್ರು. ಸ್ವಾರ್ಥಿ ಕೆಲಸದಲ್ಲಿ, ದೇವರ ಕೆಲಸದಲ್ಲಿ, ಕಲಿಸುವುದರಲ್ಲಿ ಬಹಳಷ್ಟು ಮಗ್ನರಾಗಿರ್ತಿದ್ರು. ಆದ ಕಾರಣ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಅವನಿಗೆ ಬಹಳ ಖುಷಿ ಆಯ್ತು. ಈಗ ಹೋದ, ಕರ್ತನಾದ ಯೇಸು ಕ್ರಿಸ್ತರನ್ನ ಭೇಟಿಯಾದ.
ಎಲ್ಲ ವಂದನಾರ್ಪಣೆಗಳಾದ್ಮೇಲೆ ಆತನು ನೇರವಾಗಿ ಯೇಸು ಸ್ವಾಮಿಯವರಿಗೆ ಒಂದು ಮಾತು ಹೇಳ್ತಾನೆ. ಏನಂತ ಹೇಳಿ, ನೀನು ಮಾಡುವಂತಹ ಸೂಚಕ ಕಾರ್ಯಗಳನ್ನ ದೇವರ ಸಹಾಯವಿಲ್ಲದೆ ಮಾಡೋದಕ್ಕೆ ಯಾರಿಂದಲೂ ಆಗದು ಎಂಬುದಾಗಿ ಆತನು ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನ ಹೊಗಳಿಕ್ಕೆ ಶುರು ಮಾಡದ. ಆಗ ಕರ್ತನಾದ ಯೇಸು ಕ್ರಿಸ್ತರು ಆತನ ಹೊಗಳಿಕೆಗೆ ಒಳಗಾಗಿ ಬಹಳಷ್ಟು ಸಂತೋಷ ಪಟ್ಟು ಖುಷಿಯಾಗಿ ಆತನನ್ನ ಮೆಚ್ಚುವುದರ ಬದಲಾಗಿ ಅವರು ಒಂದು ವಿಷಯವನ್ನ ಅವನಿಗೆ ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತರು ಇಂಥ ಒಬ್ಬ ದೊಡ್ಡ ವ್ಯಕ್ತಿಗೆ ಹೇಳ್ಬಿಡ್ತಾರೆ. ನೀನು ಹೊಸದಾಗಿ ಹುಟ್ಟಬೇಕು, ಆಗಲೇ ನೀನು ದೇವರ ರಾಜ್ಯಕ್ಕೆ ಬಾಧ್ಯನಾಗ್ತಿ, ಸೇರ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿದ ಕೂಡಲೇ ನಿಕೋದೇಮನಿಗೆ ಸ್ವಲ್ಪ ಸಿಡಿಲು ಬಡದಂಗ ಆಗಿರ್ಬೇಕು ಅನಿಸ್ತದೆ. ಯಾಕಂದ್ರೆ ಅವನೇನೋ ವಿಚಾರ ಮಾಡಿ ಹೋಗಿದ್ದ, ಆದ್ರೆ ಇವತ್ತು ಕರ್ತನಾದ ಯೇಸು ಕ್ರಿಸ್ತರು ಅವನಿಗೇನು ಹೇಳ್ತಾ ಇದ್ದಾರೆ, ಅವನ ಮುಖದ ಮೇಲೆ, ಅವನ ಹೃದಯದ ಮೇಲೆ, ಹೃದಯದ ಕನ್ನಡಿಯನ್ನ ಹಿಡಿತಾ ಇದ್ದಾರೆ. ಅವನ ಹೃದಯಕ್ಕೆ ಕನ್ನಡಿಯನ್ನು ಹಿಡಿತಾ ಇದ್ದಾರೆ. ಅಂದ್ರೆ ಅವನ ಹೃದಯವನ್ನೇ ಅವನಿಗೆ ತೋರಿಸ್ತಾ ಇದ್ದಾರೆ. ಏನಂತ ಹೇಳಿ, ನೀನು ಹೊಸದಾಗಿ ಹುಟ್ಟಬೇಕು, ಆಗ ನೀನು ದೇವರ ರಾಜ್ಯ ಸೇರ್ತಿ, ಇಲ್ದಿದ್ರ ಸಾಧ್ಯವಿಲ್ಲ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಇಲ್ಲಿ ನಾವ್ ಏನ್ ನೋಡ್ತೇವೆ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಲೋಕ ರಾಜ್ಯದ ವಿಷಯವಾಗಿ, ಸ್ವರ್ಗ ರಾಜ್ಯದ ವಿಷಯವಾಗಿ ಅವರು ಹೇಳ್ತಾ ಇದ್ದಾರೆ. ಹೊಸದಾಗಿ ಹುಟ್ಟುವುದು, ಅವರು ನಿತ್ಯ ಜೀವಕ್ಕೆ ಪಾತ್ರರಾಗುವಂತದ್ದು, ದೇವರ ರಾಜ್ಯಕ್ಕೆ ಸೇರುವಂತದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆತ್ಮೀಯ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ದೇವರ ಆತ್ಮನಿಂದ ರಕ್ಷಿಸಲ್ಪಟ್ಟು ನಾವು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಎಂಬಂತಹ ವಿಷಯಗಳನ್ನ ಅವರು ನಿಕೋದೇಮನಿಗೆ. ಆಗ ನಿಕೋದೇಮ ಏನ್ ವಿಚಾರ ಮಾಡ್ತಾ ಇದ್ದಾನಂತಂದ್ರೆ, ಕೇವಲ ಅವನು ಲೋಕದ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದ. ಅವನ ವಿಚಾರ ಏನಾಗಿತ್ತು ಅಂತಂದ್ರೆ, ಮನುಷ್ಯ ಈ ಲೋಕದಲ್ಲಿ ಹುಟ್ಟಿ ಬರ್ತಾನೆ, ಆಮೇಲೆ ಆಯ್ತು, ಆಮೇಲೆ ಅವನ್ ಸಾವು ಬರ್ತದೆ, ಆಮೇಲೆ ಅವನನ್ನ ಈ ಲೋಕದಿಂದ ಅವನು ಹೋಗ್ಬಿಡ್ತಾನೆ. ಈ ವಿಚಾರದಲ್ಲಿ ಇದ್ದಂತಹ ನಿಕೋದೇಮನಿಗೆ ಬಹಳಷ್ಟು ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಉದ್ಭವಿಸಿದವು, ಅಥವಾ ಅವನ ಮುಂದೆ ಬಂದವು. ಅವನೇನಂದ ವಿಚಾರ ಮಾಡ್ಲಿಕ್ಕತ್ತ, ಅವನು ಏನ್ಪಾ, ಈ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀನು ಹೊಸದಾಗಿ ಹುಟ್ಬೇಕು, ಆಗ ನೀನ್ ದೇವರಾಜ್ಯ ಕಾಣ್ತಿ ಅಂತಂದ್ರೆ ಏನದ್ರ ಅರ್ಥ? ನಾನು ಹೇಗೆ ಹುಟ್ಲಿಕ್ಕೆ ಆಗ್ತದೆ? ಮತ್ತೆ ನಾನು ತಾಯಿಯ ಗರ್ಭದೊಳಗೆ ಹೋಗಿ ಮತ್ತೆ ನಾನು ಹುಟ್ಟಿ ಬರ್ಲಿಕ್ಕೆ ಆಗ್ತದ ಎಂಬಂತಹ ಎಲ್ಲಾ ವಿಚಾರಗಳು ಅವನಿಗೆ ಬಂದ್ಬಿಟ್ಟು, ಆಗ ಅವನು ಸುಮ್ಮನಿರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವನ ಹೃದಯದಲ್ಲಿ ಅವನಿಗೆ ದೇವರ ರಾಜ್ಯ ಸೇರ್ಬೇಕೆಂಬಂತಹ ಒಂದು ಆಶೆ ಇತ್ತು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಕಾಣ್ತದೆ. ಯಾಕಂದ್ರೆ ಅಲ್ಲಿಗೆ ಮುಗಿಲಿಲ್ಲ ಅದು. ದಟ್ ಸಂಭಾಷಣೆ, ಈ ಎರಡು ಮಾತುಗಳ ಮುಗಿಲಿಲ್ಲ. ಅದು ನಮಗೇನ್ ತೋರಿಸ್ತದ ಅಂತಂದ್ರೆ, ನಿಕೋದೇಮನಲ್ಲಿ ಇದ್ದಂತಹ ಒಂದು ಆಸಕ್ತಿ, ದೇವರ ರಾಜ್ಯ ಪಡ್ಕೊಳ್ಬೇಕು, ದೇವರ ರಾಜ್ಯ ಸೇರ್ಬೇಕು ಎಂಬಂತಹ ಒಂದು ಆಶೆ ಅವನಲ್ಲಿ ಇತ್ತು. ಅವನು ನಿರೀಕ್ಷೆಯನ್ನ ಹೊಂದಿದವನಾಗಿದ್ದ, ಪಡ್ಕೊಳ್ಬೇಕೆಂಬಂತಹ ಒಂದು ವಿಶ್ವಾಸದಿಂದ ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದ. ಆದ ಕಾರಣ ಅವನು ಪ್ರಶ್ನೆ ಕೇಳೇ ಬಿಡ್ತಾನೆ. ಏನಂತ ಹೇಳಿ ಆತನ ಹೇಳ್ತಾನೆ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿಸಿ ಹುಟ್ಟುವುದಾದೀತೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತರಿಗೆ ಪ್ರಶ್ನೆ ಹಾಕಿಯೇ ಬಿಟ್ಟ. ಆಗ ಕರ್ತನಾದ ಯೇಸು ಕ್ರಿಸ್ತರು ಅವನ ಪ್ರಶ್ನೆಗೆ ಬಹಳ ಸುಂದರವಾದ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ಉತ್ತರ ಹೇಳ್ತಾ ಹೋಗುವುದನ್ನ ನಾವು ನೋಡುವಾಗ ನಮಗೆ ಬಹಳಷ್ಟು ಕರ್ತನಾದ ಯೇಸು ಕ್ರಿಸ್ತರ ಮಾತುಗಳು ಎಷ್ಟು ಸರಳವಾಗಿವೆ, ಸುಂದರವಾಗಿವೆ ಮತ್ತು ಎಷ್ಟು ಶಕ್ತಿಶಾಲಿಯಾಗಿವೆ ಎಂಬುದನ್ನ ನಾವು ತಿಳ್ಕೊಳ್ಬಹುದು. ಅವ್ರು ಹೇಳ್ತಾರೆ, ನೋಡಪ್ಪ ಏನಂತ ಹೇಳಿ, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಖಂಡಿತವಾಗಿ ಹೇಳ್ತೇನೆ. ನಿಜ ಅಂತಂದ್ರೆ ಟ್ರೂಲಿ ರಿಯಲಿ, ವೆರಿ ರಿಯಲಿ ಐ ಆಮ್ ಟೆಲ್ಲಿಂಗ್ ಯು ಅಂತ ಹೇಳ್ತಾರೆ. ಅಂದ್ರೆ ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೇನೆ. ಏನಂತ ಹೇಳಿ, ನಿಕೋದೇಮ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆಗ ದೇವರ ರಾಜ್ಯಕ್ಕೆ ಸೇರ್ತಿ, ಇಲ್ಲದಿದ್ರೆ ಸಾಧ್ಯವಿಲ್ಲ. ಹೊಸದಾಗಿ ಹುಟ್ಟಬೇಕು. ಈಗ ಹೇಳ್ತಾ ಇದ್ದಾರೆ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆಗ ನೀನು ದೇವರ ರಾಜ್ಯಕ್ಕೆ ಸೇರ್ತಿ ಎಂಬುದಾಗಿ ಅವರು ಹೇಳ್ತಾ ಇರುವಾಗ ನನಗನ್ನಿಸ್ತದೆ, ನಿಕೋದೇಮನಿಗೆ ಸ್ವಲ್ಪ
ಇನ್ನೂ ಹೆಚ್ಚಿನ ಒಂದು ಕುತೂಹಲ ಅಥವಾ ಇನ್ನೂ ಹೆಚ್ಚಿನ ವಿಷಯಗಳು ಅವನ ಮುಂದೆ ಬಂದಿರಬೇಕು. ಹೊಸದಾಗಿ ಹುಟ್ಟಬೇಕು ಅಂದ್ಕೊಳ್ಳಿ ಅವನು ಮೊದಲೇ ವಿಚಾರ ಮಾಡಿ ಶುರು ಮಾಡ್ದ. ಆಮೇಲೆ ಈಗ ಹೇಳ್ತಾರೆ ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆಗ ನೀನು ದೇವರ ರಾಜ್ಯಕ್ಕೆ ಸೇರ್ತಿ. ಆಮೇಲೆ ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮನಿಂದ ಹುಟ್ಟಿದ್ದು ಆತ್ಮ, ನೀನು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ರಿಂದ ಆಶ್ಚರ್ಯ ಪಡಬೇಡ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳಿದರು. ಆಗ ನಿಕೋದೇಮನಿಗೆ ಬಹಳಷ್ಟು ವಿಷಯಗಳು ಬಂದ್ಬಿಟ್ಟು ಈಗ ಏನಂತ ಹೇಳಿ 2 ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ. ಏನು? ದೈಹಿಕವಾದಂತಹ ಅಂದ್ರೆ ಈ ಲೌಕಿಕವಾದಂತಹ ವಿಷಯಗಳು, ಈ ಜಗತ್ತಿನಲ್ಲಿ ಇದ್ದಂತಹ ವಿಷಯಗಳು, ಮತ್ತು ಎರಡನೇದಾಗಿ ದೇವರ ವಿಷಯಗಳು, ದೇವರ ರಾಜ್ಯದ ವಿಷಯಗಳು. ಈ 2 ವಿಷಯಗಳನ್ನ ಕರ್ತನಾದ ಯೇಸು ಕ್ರಿಸ್ತರು ಅವನಿಗೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ 2 ವಿಷಯಗಳು ಅವು ಬೇರೆ ಬೇರೆ ಆಗಿವೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವರು ನೀರಿನಿಂದ ಆತ್ಮನಿಂದ ಹುಟ್ಟಬೇಕು ಎಂಬುದಾಗಿ ಹೇಳಿದ್ರ ಅರ್ಥ ಏನು ಅಂತ ಹೇಳಿ ಸ್ವಲ್ಪ ನಾವು ನೋಡೋಣ. ನೀರು ದೇವರ ವಾಕ್ಯದಲ್ಲಿ, ನೀವು ಎಫೆಸದವರಿಗೆ ಬರೆದ ಪತ್ರದಲ್ಲಿ ನೋಡಿದ್ರೆ ಅದು ಎದಕ್ಕೆ ಸೂಚನೆಯಾಗಿದೆ ಅಂತಂದ್ರೆ ಅದು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ. ಎಫೆಸದವರಿಗೆ ಪತ್ರದಲ್ಲಿ ನಾವು ಸ್ಪಷ್ಟವಾಗಿ ಅದನ್ನ ಓದ್ತೇವೆ. ನೀರಿನಿಂದಲೂ, ನೀರು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ. ಆದ ಕಾರಣ ದೇವರ ವಾಕ್ಯದಿಂದ ಆಮೇಲೆ ದೇವರ ಆತ್ಮನಿಂದ ನಾವು ರಕ್ಷಿಸಲ್ಪಡ್ತೇವೆ ಎಂಬುದಾಗಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಆತನಿಗೆ ಹೇಳಿದ್ದಾರೆ. ಹಾಗಾದ್ರೆ ದೇವರ ವಾಕ್ಯ ಅಂತಂದ್ರೆ ಯಾವುದು? ದೇವರ ವಾಕ್ಯ ಅಂತಂದ್ರೆ ಬೈಬಲ್, ಸತ್ಯ ವೇದ. ಅದು ಯಾರ ವಿಷಯವಾಗಿ ಹೇಳ್ತದೆ? ಕರ್ತನಾದಂತ ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತದೆ. ಕರ್ತನಾದ ಯೇಸು ಕ್ರಿಸ್ತರ ಅವರೇ ರಕ್ಷಕರು, ಇಡೀ ಲೋಕದ ರಕ್ಷಕರು ಎಂಬುದಾಗಿ ಅದು ಸ್ಪಷ್ಟವಾಗಿ ಹೇಳ್ತದೆ. ಆದ ಕಾರಣ ಈ ಒಂದು ವಿಚಾರ ಕರ್ತನಾದ ಯೇಸು ಕ್ರಿಸ್ತರು ಹೇಳಿದ್ದು, ನೀ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಎಂಬುದಾಗಿ ಹೇಳಿದ್ರ ಅರ್ಥ ಏನಂತಂದ್ರೆ, ನೀನು ದೇವರ ವಾಕ್ಯದಿಂದ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಮೂಲಕವಾಗಿ ನೀನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಅವರ ಮೇಲೆ ವಿಶ್ವಾಸ ಇಡುವಾಗ ಮಾತ್ರ ಅದು ಸಾಧ್ಯ ಎಂಬುದಾಗಿ ಮೊದಲೇ ಒಂದು ಭಾಗದಲ್ಲಿ ಹೇಳ್ತಾರೆ. ಎರಡನೇ ಭಾಗದಲ್ಲಿ ಆತ್ಮನಿಂದಲೂ ಹುಟ್ಟಬೇಕು ಎಂಬುದಾಗಿ ಅವರು ಹೇಳಿದ್ರ ಅರ್ಥ ಏನಂತಂದ್ರೆ, ಪವಿತ್ರಾತ್ಮನವು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಾಗ ನೀವು ರಕ್ಷಿಸಲ್ಪಡ್ತೀರಿ. ದೇವರಾತ್ಮನ ಕಾರ್ಯ ನಿಮ್ಮ ಜೀವನದಲ್ಲಿ ಆಗದಿದ್ರೆ ನಿಮ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ಕರ್ತನಾದ ಯೇಸು ಕ್ರಿಸ್ತರು ಅಲ್ಲಿ ಸ್ಪಷ್ಟವಾಗಿ ನಿಕೋದೇಮನಿಗೆ ಹೇಳಿದ್ರು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆದ ಕಾರಣ ನೀನು ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ನಿನ್ಗೆ ಗೊಂದಲ ಮಾಡ್ಕೊಳ್ಬೇಡ. ನಾನ್ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಲಿಕ್ಕೆ ಆಗ್ತದೆ ತಿರುಗಿ ಎಂಬುದಾಗಿ ನೀನು ಆ ವಿಚಾರ ಮಾಡಕ್ ಹೋಗ್ಬೇಡ. ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೀ ಇರ್ಲಿ, ಈಗ ತಿರುಗಿ ನೀನು ಆ ರೀತಿಯಾಗಿ ಹುಟ್ಟುವುದು ಅವಶ್ಯಕತೆ ಇಲ್ಲ. ಈಗ ನೀನೇನ್ ಮಾಡ್ಬೇಕು ಅಂತಂದ್ರೆ, ದೇವರ ವಾಕ್ಯ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನ ನೀನು ನಂಬಬೇಕು ಸ್ವಂತ ರಕ್ಷಕನನ್ನಾಗಿ. ಆಗ ನಿನ್ನ ಆತ್ಮದಲ್ಲಿ ಯಾವಾಗ ಪವಿತ್ರಾತ್ಮನು ಕಾರ್ಯ ಮಾಡ್ತಾನೆ, ಹೌದು ನೀನು ಪಾಪಿ ಎಂಬುದಾಗಿ. ಯಾಕಂದ್ರೆ ಪವಿತ್ರಾತ್ಮನ 3 ಕಾರ್ಯಗಳನ್ನ ನಾವು ನೋಡ್ತೇವೆ. ಪಾಪ, ನೀತಿ, ನ್ಯಾಯ ತೀರ್ಪಿಕೆಗಳ ಅರಿವನ್ನು ಹುಟ್ಟಿಸ್ತಾನೆ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ ಕಾರಣ ಪಾಪ ಅಂತಂದ್ರೆ ಏನು ಎಂಬುದಾಗಿ ಅರಿಕೆ ಅಂದ್ರೆ ತಿಳುವಳಿಕೆ ಬರ್ಬೇಕಾದ್ರೆ ಅದನ್ನ ಪವಿತ್ರಾತ್ಮನೇ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವು ಈ ಲೋಕದಲ್ಲಿ ನೋಡ್ತೇವೆ ಯಾವ ರೀತಿಯಾಗಿ ಜನರು ಪಾಪ ಮಾಡುವುದರಲ್ಲಿ ದೇ ಆರ್ ಸೋ ಬಿಸಿ, ಅವರು ಮಗ್ನರಾಗಿ ಹೋಗಿದ್ದಾರೆ. ಅವ್ರಿಗೆ ಪಾಪ ಮಾಡುವುದಂತಂದ್ರೆ ಇಟ್ಸ್ ನಥಿಂಗ್, ಅವ್ರಿಗೇನು ಫೀಲ್ ಆಗುವುದೇ ಇಲ್ಲ. ಅವ್ರು ಏನು ಹಾಗೆ ಹೋಗ್ತಾ ಇದ್ದಾರೆ, ಈ ಜಗತ್ತು ಹಾಗೆ ಇರ್ತದೆ ಅನ್ನೋ ರೀತಿಯಲ್ಲಿ ಅವರು ಜಗತ್ತಿನಲ್ಲಿಯೇ ನಮಗೆಲ್ಲ ಇದೆ, ಜಗತ್ತಿನಲ್ಲಿಯೇ ನಾವು ಇದನ್ನೆಲ್ಲ ಅನುಭವಿಸ್ಬೇಕು ಎಂಬಂತಹ ರೀತಿಯಲ್ಲಿ ಈ ಲೋಕ ನಡೆದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಹೆಚ್ಚು ವಿವರಿಸ್ಲಿಕ್ಕೆ ಸಮಯನೂ ಇಲ್ಲ ಮತ್ತು ನಿಮಗೆ ಅನುಭವನೂ ಇದೆ. ಆದ ಕಾರಣ ಇಂಥ ಸ್ಥಿತಿಯಲ್ಲಿ ಇರುವಾಗ ಪವಿತ್ರಾತ್ಮನ ಕಾರ್ಯ ಅದು ಏನ್ ಮಾಡ್ತದೆ ಅಂತಂದ್ರೆ, ಮನುಷ್ಯನಿಗೆ ಪಾಪದ ಅರಿವನ್ನುಂಟು ಮಾಡ್ತದೆ. ಹೌದು, ನೀನು ಪಾಪ ಮಾಡುವಾಗ ದೇವರ ವಿರುದ್ಧವಾಗಿ ನಡೀತಾ ಇದ್ದಿ, ನೀನು ದೇವರ ವಿರುದ್ಧವಾಗಿ ದೋಷಿಯಾಗಿದ್ದಿ, ನೀನು ದೇವರ ವಿರುದ್ಧವಾಗಿ ನನ್ನ ಜೀವನ ಇದೆ ಎಂಬುದಾಗಿ ಅದು ಅರಿವನ್ನು ಉಂಟು ಮಾಡ್ತದೆ ದೇವರ ಆತ್ಮನು. ನೀತಿ ಅಂತಂದ್ರೆ, ದೇವರ ನೀತಿ ಅಂತಂದ್ರೆ ಏನು, ಒಳ್ಳೆತನ ಅಂತಂದ್ರೆ ಏನು, ದೇವರು ಯಾವ ರೀತಿಯಾಗಿದ್ದಾನೆ
ಎಂಬುದರ ತಿಳುವಳಿಕೆಯನ್ನು ಕೊಡುವಂಥದ್ದು ದೇವರ ಆತ್ಮನ ಕಾರ್ಯ. ಮೂರನೇದಾಗಿ ನಾವು ನೋಡ್ತೇವೆ ನ್ಯಾಯ ತೀರ್ಪು. ಒಂದ್ ವೇಳೆ ನೀನು ಪಾಪದಲ್ಲಿ ಸತ್ತು ಹೋದ್ರೆ ನಿನಗೆ ನಿತ್ಯ ನರಕ ಉಂಟಾಗ್ತದೆ, ನಿನಗೆ ಶಿಕ್ಷೆ ಬರ್ತದೆ. ಯಾಕಂದ್ರೆ ಪಾಪದ ಸಂಬಳ ಮರಣ, ಆದ್ರೆ ದೇವರ ಉಚಿತಾರ್ಥವರು ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ಹೇಳುವಂಥದ್ದು ಯಾರು? ದೇವರ ಆತ್ಮನು, ಪವಿತ್ರ ಆತ್ಮನೇ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ರೋಮಾಪುರದ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಚನ, 6ನೇ ಅಧ್ಯಾಯ 23ನೇ ವಚನದಲ್ಲಿ ಈ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೀವಿ. ಈ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರು ನಿಕೋದೇಮನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನೀನು ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಬೇಕು, ದೇವರ ವಾಕ್ಯವನ್ನ ನಂಬಬೇಕು. ದೇವರ ವಾಕ್ಯ ಯಾರ ಬಗ್ಗೆ ಹೇಳ್ತದೆ ಅವ್ರನ್ನ ನಂಬಬೇಕು. ಎರಡನೇದಾಗಿ ದೇವರ ಆತ್ಮನ ಕಾರ್ಯ ನಿನ್ನಲ್ಲಿ ಆಗುವಾಗ ನೀನು ನೀತಿ, ಪಾಪ ಅಂದ್ರೆ ಏನು ಅದು ಬೇಡ, ನೀತಿ ನನಗ್ ಬೇಕು, ನನಗೆ ನ್ಯಾಯ ತೀರ್ಪು ಬೇಡ, ಯಾಕಂದ್ರೆ ನಾನು ದೇವರ ಮಗನಾಗಿ ದೇವರ ಬಳಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತೇನೆ ಎಂಬುದಾಗಿ ಅರುಹನ್ನು ಹುಟ್ಟಿಸುವಂತಹದ್ದು ಯಾರಂತಂದ್ರೆ ದೇವರ ಆತ್ಮನು, ಪರಿಶುದ್ಧಾತ್ಮನು, ಪವಿತ್ರ ಆತ್ಮನೇ. ಆದ ಕಾರಣ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ರೆ ದೇವರ ರಾಜ್ಯವನ್ನು ಸೇರಲಾರಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಿ ದೇಹದ ರೀತಿಯಲ್ಲಿ, ಓಕೆ, ಇಟ್ಸ್ ಓಕೆ. ಆದ್ರೆ ನೀನು ಆತ್ಮನಿಂದ ಹುಟ್ಟಿ ಬರಬೇಕಾದದ್ದು ಅವಶ್ಯ. ಅದನ್ನ ನೀನು ತಿಳ್ಕೊಳ್ಬೇಕು. ಬರೇ ದೈಹಿಕವಾದಂತಹ ಜೀವನ ಅಥವಾ ಹುಟ್ಟುವಂತದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ. ದೇಹದಿಂದ ಹುಟ್ಟಿದ್ದೀ ಆಯ್ತು, ಆತ್ಮನಿಂದ ಹುಟ್ಟು ಅದು ಬಹಳ ಅವಶ್ಯ ಎಂಬುದಾಗಿ ಅವರು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚು ವಿವರಣೆ ಅವನಿಗೆ ಬೇಕಾದ ಕಾರಣ ಅವರು ಇನ್ನೊಂದು ಉದಾಹರಣೆಯನ್ನ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಅವನ ಮುಂದೆ ಇಡ್ತಾ ಇದ್ದಾರೆ. ಅದ್ಯಾವುದಂತಂದ್ರೆ ಗಾಳಿಯ ವಿಷಯವಾಗಿ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಬಹಳಷ್ಟು ಸರಳವಾದ ರೀತಿಯಲ್ಲಿ ಜನರಿಗೆ ತಿಳಿಯುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ರು. ವೆರಿ ವೆರಿ ಸಿಂಪಲ್ ವೇ, ಡೌನ್ ಟು ಅರ್ತ್ ಎಂಬುದಾಗಿ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅದರ ಅರ್ಥ ಬಹಳ ಸುಲಭವಾಗಿ, ಸರಳವಾಗಿ ಎಲ್ಲರಿಗೂ ತಿಳಿಯುವಂತಹ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಜನರು ಕೂಡ ಮಾತಾಡ್ತಾ ಇದ್ರು. ಅವ್ರು ಕೂಡ ಖುಷಿಯನ್ನು ತರುವಂತಹ ಒಂದು ವಿಷಯ ಆಗಿರ್ತಿತ್ತು. ಯಾಕಂದ್ರೆ ಅವರ ಮಾತುಗಳಷ್ಟು ಒಳ್ಳೆಯದ ಮಾತುಗಳಾಗಿದ್ದವು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ನಾವು ನೋಡ್ತೇವೆ. ಅವರ ಶಿಷ್ಯನೇ ಆದಂತಹ ಪೇತ್ರನು ಸಹ ಒಂದು ಸಾರಿ ಹೇಳ್ತಾನೆ ಏನಂತೆ, 6:68 ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನಿನ್ನಲ್ಲಿ ನಿತ್ಯ ಜೀವನ್ನುಂಟು ಮಾಡುವಂತಹ ಮಾತುಗಳು ಇವೆ, ನಿನ್ನನ್ನು ಬಿಟ್ಟು ನಾವು ಯಾರ ಕಡೆಗೆ ಹೋಗ್ಬೇಕು ಎಂಬುದಾಗಿ ಪೇತ್ರನೇ ಕರ್ತನಾದ ಯೇಸು ಕ್ರಿಸ್ತರ ಮಾತುಗಳ ಬಗ್ಗೆ ಹೇಳುವುದನ್ನ ನಾವು ನೋಡುವಾಗ ಆ ಕರ್ತನಾದ ಯೇಸು ಕ್ರಿಸ್ತರ ಮಾತುಗಳು ಯಾವ ರೀತಿಯಾಗಿರ್ಬೇಕು ಎಂಬುದನ್ನ ನೀವು ಊಹಿಸ್ಲಿಕ್ಕೆ ಸಾಧ್ಯ. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತರು ಇನ್ನೂ ಸುಲಭವಾದ ರೀತಿಯಲ್ಲಿ ನಿಕೋದೇಮನಿಗೆ ಹೇಳಬೇಕಂತ ಹೇಳಿ ಅವರು ಹೇಳ್ತಾ ಇದ್ದಾರೆ, ನಿನಗೆ ಗಾಳಿಯ ವಿಷಯವ ತಿಳಿದೀಯಾ? ವಿಂಡ್ ದಟ್ ಬ್ಲೋಸ್, ಗಾಳಿ ಯಾವ ರೀತಿಯಾಗಿ ಬೀಸ್ತದೆ ನಿನಗೆ ಗೊತ್ತದೆಯಲ್ಲ? ಹೌದು. ಅದು ಯಾವ ಕಡೆಗೆ ಬೀಸ್ತದೆ ಅಂತ ಹೇಳಿ ನೀನ್ ಹೇಳಬಲ್ಲೆಯಾ? ಇಲ್ಲ. ಯಾಕೆ? ಅದರ ನಿಯಂತ್ರಣ ನಿನ್ನ ಹತ್ರ ಇಲ್ಲ. ಆದ ಕಾರಣ ಅದು ಎತ್ ಬಸ್ತದೆ ಅನ್ನುವಂಥದ್ದು ಯಾರ ನಿಯಂತ್ರಣದಲ್ಲಿದೆ? ದೇವರ ನಿಯಂತ್ರಣದಲ್ಲಿ. ನೋಡ್ರಿ ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರು ಸುಲಭವಾದ ರೀತಿಯಲ್ಲಿ ಬಿಚ್ಚಿ 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 ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನನ್ನ ಯಾವ ರೀತಿಯಾಗಿ ನಿತ್ಯ ಜೀವಕ್ಕೆ ಅವ್ರು ನಡೆಸ್ತಾ ಇದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಗಾಳಿ ಎತ್ತ ಬೀಸ್ತದೆ ನಮ್ಗೆ ಗೊತ್ತಿಲ್ಲ, ಅದನ್ನ ನಿಯಂತ್ರಿಸ್ಲಿಕ್ಕೆ ಆಗ್ತದೆ ಆಗುದಿಲ್ಲ. ಹಾಗಾದ್ರೆ ಯಾರು ನಿಯಂತ್ರಿಸ್ತಾರೆ? ದೇವರು ನಿಯಂತ್ರಿಸ್ತಾರೆ. ಆಯ್ತಾ? ಇದನ್ನ ನಾವು ಸ್ಪಷ್ಟವಾಗಿ ಅವನಿಗೆ ಹೇಳಿದ್ರು. ಮತ್ತೊಂದು ವಿಷಯ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಏನಂತಂದ್ರೆ, ಅದನ್ನು ನೀವು ನೋಡ್ಲಿಕ್ಕೆ ಆಗ್ತದ? ಇಲ್ಲ. ನೀವು ನೋಡ್ತೀರಿ ಗಾಳಿಯನ್ನ? ಇಲ್ಲ. ಮತ್ತೇನ್ ಮಾಡ್ತೀರಿ? ಅದರ ಪರಿಣಾಮ ಮಾತ್ರ ನಮ್ಗೆ ಗೊತ್ತಾಗ್ತದ್ರಿ. ಯಾಕಂದ್ರೆ ಜೋರಾಗಿ ಬೀಸ್ತಂದ್ರೆ ನಮಗ ಇದ್ದಂತ ಎಲ್ಲ ವಸ್ತುಗಳು ಹಾರಿ ಹೋಗ್ಬಿಡ್ತವೆ. ಅದು ನಮ್ಗೆ ಗೊತ್ತಾಗ್ತದೆ, ಅದರ ಪರಿಣಾಮ ನಮಗೆ ಸಿಗ್ತದೆ, ಕಾಣ್ತದೆ, ಅದನ್ನ ನಾವು ನೋಡ್ತೇವೆ, ಅನುಭವಿಸ್ತೇವೆ ಎಂಬುದಾಗಿ ಅದರ ಅರ್ಥವನ್ನ ಅವರು ಹೇಳಿದ್ರು. ಆದ ಕಾರಣ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ,
ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸ್ತದೆ, ಅದರ ಸಪ್ಪಳವನ್ನು ಕೇಳ್ತಿ, ಆದ್ರೆ ಅದು ಎಲ್ಲಿಂದ ಬಂತೋ ಎಲ್ಲಿಗೆ ಹೋಗುತ್ತದೋ ಅದು ನಿನಗೆ ತಿಳಿಯದು. ಅದೇ ರೀತಿಯಾಗಿ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಎಂಬುದಾಗಿ ಅವರು ಅಲ್ಲಿ ಅವನಿಗೆ ಮತ್ತೊಂದು ವಿಷಯ ಸತ್ಯವನ್ನ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದಾರೆ. ಆದ ಕಾರಣ ಮನುಷ್ಯನು ಆತ್ಮದಿಂದ ಹುಟ್ಟುವಂತಹ ವಿಷಯವೂ ಸಹ ಇದೇ ರೀತಿಯಾಗಿದೆ. ಅದು ದೇವರ ಆತ್ಮನ ನಿಯಂತ್ರಣದಲ್ಲಿದೆ ಹೊರತು ಅದನ್ನ ನಾವು ನಿಯಂತ್ರಿಸ್ಲಿಕ್ಕೆ ಆಗುವುದಿಲ್ಲ, ಅದನ್ನ ನಾವು ಅದರ ಬಗ್ಗೆ ನಾವು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಆಗ ನಿಕೋದೇಮನು ಅವನಿಗೆ ಇಷ್ಟೆಲ್ಲ ಹೇಳಿದ ಕೂಡಲೇ ಅವನು ಇನ್ನು ಹೇಳ್ತಾನೆ, ಇದೆಲ್ಲ ಹೇಗಾಗ್ತದ್ರಿ, ಹೇಗೆ ಸಾಧ್ಯ ರೀ ಕರ್ತನಾದ ಯೇಸು ಸ್ವಾಮಿಯವರೇ ಎಂಬುದಾಗಿ ಅವ್ರ 10ನೇ ವಚನದಲ್ಲಿ ನೋಡ್ರಿ. ಆಗ ನಿಕೋದೇಮನು ಅದು ಆಗುವುದು ಹೇಗೆ ಅಂತ ಕೇಳ. ಯೇಸು ಸ್ವಾಮಿಯವ್ರಿಗೆ ಹಾಕಿದಂತ ಪ್ರಶ್ನೆ, ಅವನು ಒಳ್ಳೇದ್ ಮಾಡ್ದ ಏನಂತ ಹೇಳಿ ತನ್ನ ಮನಸ್ಸಿನಲ್ಲಿ ಯಾವ ಸಂಶಯಗಳನ್ನ ಇಟ್ಕೊಂಡು ಹೋಗ್ಲಿಲ್ಲ. ರಾತ್ರಿ ಆಯ್ತು, ಇನ್ನ ನಾನು ಬೇಗ ಹೋಗ್ಬಿಡ್ಬೇಕು ಎಂಬಂತಹ ಗಡಿಬಿಡಿ ಮಾಡ್ಲಿಲ್ಲ. ಆದ್ರೆ ಅವನು ಮಾಡಿದಂತಹ ವಿಚಾರಗಳು ಅಥವಾ ವಿಷಯಗಳು ಬಹಳ ಒಳ್ಳೆಯವು. ಅವನೇನ್ ಮಾಡ್ದ ಅಂತಂದ್ರೆ, ಇನ್ನೂ ಸ್ಪಷ್ಟ ನನಗ ತಿಳಿಬೇಕು, ಯೇಸು ಸ್ವಾಮಿಯವರು ಇಷ್ಟೆಲ್ಲ ವಿವರಿಸ್ತಾ ಇದ್ದಾರೆ, ಇನ್ನೂ ನನಗೆ ಕೆಲವು ಡೌಟ್ಸ್ ಇವೆ, ಅವುಗಳನ್ನ ಸಹ ನಾನು ಕ್ಲಿಯರ್ ಮಾಡ್ಕೊಳ್ತೇನೆ ಅಂತ ಹೇಳಿ ಅವನು ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಇದು ಆಗೋದು ಹೇಗೆ ಅಂದ್ರೆ ಹೌ ಇಟ್ ಈಸ್ ಪಾಸಿಬಲ್ ಎಂಬುದಾಗಿ ಒಂದು ಪ್ರಶ್ನೆ ಹಾಕಿದಾಗ ಯೇಸು ಸ್ವಾಮಿಯವರು ಅವನಿಗೆ ಸ್ಪಷ್ಟವಾಗಿ ಉತ್ತರಿಸ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ಅವನ ಬಗ್ಗೆ ಏನು ವಿಚಾರ ಮಾಡದೆ ಅವನಿಗೆ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಯೇಸು ಅವನಿಗೆ ಹೇಳಿದ್ದೇನೆಂದ್ರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನೀನು, ಶಿಕ್ಷಕನಾಗಿರುವ ನೀನು, ಇದು ನಿನಗೆ ತಿಳಿಯೋದಿಲ್ಲವೋ? ನಿನಗೆ ನಿಜವಾಗಿ ಹೇಳ್ತೇನೆ, ಇದ್ದದ್ದನ್ನು ಹೇಳುತ್ತೇನೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇನೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾವು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೇ ಹೋದ್ರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದ್ರೆ ಹೇಗೆ ನಂಬಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ಅವನಿಗೆ ಸ್ವಲ್ಪ ಇದನ್ನು ಕೊಟ್ರ. ದ ಲಾರ್ಡ್ ಇಸ್ ಬ್ರಷಿಂಗ್ ಹಿಸ್ ಮೆಮೊರಿ ಅಂತ ಹೇಳ್ತಾರಲ್ಲ, ನಿನಗೆ ಏನ್ ಗೊತ್ತದ ಅದನ್ನ ಸ್ವಲ್ಪ ಅದನ್ನ ನೀನು ಇಲ್ಲಿ ಅಪ್ಲೈ ಮಾಡು ಅಥವಾ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಪ್ಪ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಏನ್ಪಾ ನೀವು ಇಸ್ರಾಯೇಲ್ರಿಗೆ ಬೋಧಕನಾದಂತಹ ನಿನಗೆ ಇದು ಗೊತ್ತಿಲ್ಲವೋ ಎಂಬುದಾಗಿ ಯೇಸು ಸ್ವಾಮಿಯವರು ಅವನಿಗೆ ಹೇಳುವಾಗ ಅವನಿಗೆ ಸ್ವಲ್ಪ ಫೀಲ್ ಆಗಿರ್ಬೇಕೇನಂತೆ. ಹೌದು ಯೇಸು ಸ್ವಾಮಿಯವರು ನನಗೆ ಏನ್ ಹೇಳ್ತಾ ಇದ್ದಾರೆ, ನಾನು ಶಿಕ್ಷಕನಾಗಿದ್ದೇನೆ, ಏನೇನ್ ಕಲ್ತಿದ್ದೇನೆ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಎಂಬುದಾಗಿ ಅದನ್ನ ಅವನು ವಿಚಾರ ಮಾಡಲಿಕ್ಕೆ ಸಾಕು. ಮುಂದೆ ಏನಾಗ್ತಂತಂದ್ರೆ ನಾನು ಹೆಚ್ಚು ಹೇಳಿಕ್ ಮನಸ್ಸು ಮಾಡೋದಿಲ್ಲ, ಸಮಯದ ಅಭಾವ ಕಾರಣ. ಇಲ್ಲಿ ಅವರು ಏನ್ ಹೇಳ್ತಾ ಇದ್ದಾನಂತಂದ್ರೆ, ಪರಲೋಕದಿಂದ ಇಳಿದು ಬಂದವನೇ ಅಂದ್ರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆತ್ಮಿಕ ಆತ್ಮೀಯ ವಿಷಯಗಳನ್ನ ಒಳಗೊಂಡಂತಹ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತ. ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಇದ್ದಂತಹ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಮನುಷ್ಯಾವತಾರವಾಗಿ ಬಂದಿದ್ದಾರೆ, ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದ್ರು ಎಂಬುದು ನಮಗೆ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ನಾವು ತಿಳ್ಕೊಳ್ಬೇಕು. ನಾನು ಅಲ್ಲಿದ್ದೆ ಪರಲೋಕದಲ್ಲಿ, ಆದ್ರೆ ಅಲ್ಲಿಂದ ನಾನು ಯಾಕೆ ಬಂದಿದ್ದೇನೆ, ನಿಮ್ಮನ್ನ ರಕ್ಷಿಸುವುದಕ್ಕಾಗಿ, ನಿಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ, ಪಾಪದ ಶಿಕ್ಷೆಯಿಂದ, ಪಾಪದ ಬಂಧನದಿಂದ ನಾನು ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದೆನು. ಆದ ಕಾರಣ ನನಗೆಲ್ಲ ಗೊತ್ತದೆ, ಪರಲೋಕದ ವಿಷಯಗಳನ್ನ ನನಗೆ ತಿಳಿದವೇ, ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆತ್ಮೀಯ ರೀತಿಯಲ್ಲಿ ನಾನು ಅದರ ವಿವರಣೆಯನ್ನ ನಿಮಗೆ ಕೊಡ್ತಾ ಇದ್ದೇನೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಂಬಬೇಕು, ಆಗ ನಿಮ್ಗ ಅದರಿಂದ ಬಿಡುಗಡೆ ಸಿಗ್ತದೆ, ನಿಮಗೆ ನಿತ್ಯ ಜೀವ ಸಿಗ್ತದೆ, ನಿಮಗೆ ರಕ್ಷಣೆ ಸಿಗ್ತದೆ, ನೀವು ಹೊಸದಾಗಿ ಹುಡ್ತೀರಿ. ಇಲ್ಲ ಅಂತಂದ್ರೆ ಯಾರು ಯೇಸು ಸ್ವಾಮಿ ಆ ಬಡಗಿ ಮಗನ, ಆದ್ರೆ ಹೇಗೆ ಸಾಧ್ಯ, ಅವ್ರು ಹೇಳೋದನ್ನ ನಾವು ಹೇಗೆ ನಂಬಲಿಕ್ಕೆ ಸಾಧ್ಯ ಅಂತಂದ್ರೆ ಏನೂ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯವರಲ್ಲಿ ಅವ್ರ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಮತ್ತೊಂದು ವಿಷಯವನ್ನ ಅಲ್ಲಿ ಹೇಳಿದ್ರು. ಅದೇನಂತಂದ್ರೆ, ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯ ಕುಮಾರನು ತನ್ನ ನಂಬುವವರೆಲ್ಲರೂ ನಿತ್ಯವನ್ನು ಪಡಬೇಕೆಂದ್ರೆ ಎತ್ತರದಲ್ಲಿ ಇಟ್ಟಲ್ಪಡಬೇಕು. ಸಮಯದ ಅಭಾವದ ಕಾರಣ ಅರಣ್ಯಕಾಂಡದಲ್ಲಿ 21ನೇ ಅಧ್ಯಾಯದಲ್ಲಿ ಒಂದು ವಿಷಯ ಘಟಿಸುತ್ತದೆ. ಅದ್ಯಾವ್ದಂತಂದ್ರೆ
21ನೇ ಅಧ್ಯಾಯ 4ರಿಂದ 9 ವಚನ ಅರಣ್ಯಕಾಂಡ ಓದಿರಿ ಮನೆಗೆ ಹೋದ್ಮೇಲೆ ಅಥವಾ ಸಮಯ ಇದ್ದಾಗ ಅದು ನಿಮಗೆ ತಿಳಿಸ್ತದೆ ಏನಂತೇಳಿ. ಮೋಶೆಯ ವಿರುದ್ಧ ದೇವರ ವಿರುದ್ಧವಾಗಿ ಗುಣಗುಟ್ಟಿದಂತ ಇಸ್ರಾಯೇಲ್ರಿಗೆ ದೇವ್ರು ಏನ್ ಮಾಡ್ದ ಅಂತಂದ್ರೆ ಉರಿಮಂಡಲಗಳನ್ನ ಕಳಿಸಿದ್ದ. ಉರಿಮಂಡಲಗಳಂತಂದ್ರೆ ವಿಷದಾಯಕವಾದಂತ ವಿಷಪೂರಿತವಾದಂತ ಸರ್ಪಗಳು. ಅವು ಏನ್ ಮಾಡಿದ್ವು ಅಂತಂದ್ರೆ ಜನರನ್ನ ಬಂದ ಕಚ್ಚಲಿಕ್ಕೆ ಶುರು ಮಾಡಿದ್ರು, ಜನ ಸಾಯ್ಲಿಕ್ಕೆ ಶುರು ಮಾಡಿದ್ರು. ಉಳಿದವ್ರು ಏನ್ ಮಾಡಿದ್ರು ಅಂತಂದ್ರೆ ಓಡಿ ಬರ್ತಾರೆ, ಮೋಶೆ ಕಡೆಗೆ ಓಡಿ ಬರ್ತಾರೆ, ಸ್ವಾಮಿ ನಾವು ಪಾಪ ಮಾಡಿದ್ದೇವೆ, ನಾವು ಪಶ್ಚಾತ್ತಾಪ ಪಡ್ತೇವೆ, ನಮ್ಮನ್ನ ಉಳಿಸ್ಪ, ನಮ್ಮನ್ನ ಈ ಉರಿಮಂಡಲಗಳಿಂದ ಉಳಿಸು ದೇವರೇ ಎಂಬುದಾಗಿ ಅವರು ದೇವರ ಹತ್ರ ಬೇಡಿಕೊಂಡಾಗ ದೇವರು ಒಂದು ಮಾರ್ಗವನ್ನ ಅವರಿಗಾಗಿ ಮಾಡ್ತಾರೆ. ದೇವರವರನ್ನ ಶಿಕ್ಷಿಸಿದ, ಆದ್ರೆ ಅವ್ರು ಯಾವ ಪಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬರ್ತಾರೆ ಅವಾಗ ದೇವರವರನ್ನ ಉಳಿಸಿದ, ರಕ್ಷಿಸಿದ. ಹೇಗೆ? ಒಂದು ಧ್ವಜಕಂಬ ತೆಗೆದುಕೋ ಮೋಶೆ, ಒಂದು ತಾಮ್ರದ ಸರ್ಪವನ್ನು ಮಾಡಿ ಆ ಎತ್ತರದಲ್ಲಿ ನೇತು ಹಾಕು, ಮತ್ತು ಯಾರು ಅದನ್ನ ನೋಡ್ತಾರೆ ಅವ್ರು ಉಳಿತಾರೆ, ಯಾರು ನೋಡುದಿಲ್ಲ ಅವ್ರು ಸತ್ತು ಹೋಗ್ತಾರೆ. ಸ್ಪಷ್ಟವಾಗಿ ದೇವರು ಅವರಿಗೆ ಒಂದು ಸುಲಭವಾದಂತಹ ಒಂದು ವಿಷಯವನ್ನ ಮಾಡಿಕೊಡ್ತಾನೆ. ತಾಮ್ರದ ಸರ್ಪ ಧ್ವಜಸ್ತಂಭದ ಮೇಲೆ ಇಡಲ್ಪಟ್ಟಿತು. ಆಗ ಜನರು ಎಷ್ಟೋ ಜನರು ವಿಚಾರ ಮಾಡಿರ್ಬೇಕು, ಆ ತಾಮ್ರದ ಸರ್ಪ ನೋಡಿದ್ರೆ ನಮ್ಗೇನು ಆಗ್ತದೆ, ನಾವ್ ಯಾಕೆ ನೋಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದವರು ಸತ್ತು ಹೋದ್ರು. ಆದ್ರೆ ಯಾರು ನಾನು ದೇವ್ರು ಹೇಳಿದ್ದಾನೆ, ದೇವರ ಮಾತು ಸತ್ಯ, ದೇವರು ಹೇಳೋದನ್ನ ನಾವು ನಂಬಬೇಕು ಎಂಬುದಾಗಿ ಯಾರು ಆ ತಾಮ್ರದ ಸರ್ಪದ ಕಡೆಗೆ ನೋಡಿದ್ರು ಅವರು ಉಳಿಸಲ್ಪಟ್ರು, ಉಳಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದ್ದಾರಂತಂದ್ರೆ, ಯಾವ ರೀತಿಯಾಗಿ ಎತ್ತರದಲ್ಲಿ ಇಟ್ಟ ಮನುಷ್ಯ ಕುಮಾರನು ತನ್ನ ನಂಬುವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಅದರ ಅರ್ಥ ಯಾರು ನಾನು ರಕ್ಷಣೆ ನಿಮಗೆ ಕೊಡ್ತೇನೆ ಎಂಬುದಾಗಿ ವಿಶ್ವಾಸ ಇಡ್ತಾರೆ ಅವರಿಗೆ ರಕ್ಷಣೆ ಆಗ್ತದೆ. ನೋಡ್ರಿ, ಆ ಜನರು ಮಾಡಿದಂತ 2 ವಿಷಯಗಳನ್ನು ನಮ್ಗೆ ಕಂಡು ಬರ್ತವೆ. ಅರಣ್ಯಕಾಂಡ 21:4-9 2 ವಿಷಯಗಳನ್ನು ಮಾಡಿದ್ರು. ಮಧ್ಯದಾಗಿ ಪಶ್ಚಾತ್ತಾಪ ಪಟ್ರು. ನಾವು ತಪ್ಪು ಮಾಡಿದ್ದೇವೆ ಸ್ವಾಮಿ, ನಿನ್ನ ವಿರುದ್ಧವಾಗಿ ನಾವು ಗುಣಗುಟ್ಟಿದ್ದೇವೆ, ನೀನು ನಮ್ಮನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಕರ್ಕೊಂಡ್ಬಂದ್ರು ಕೂಡ ನಾವೀಗ ನಿನ್ನ ವಿರುದ್ಧವಾಗಿ ಇಂಪೇಷಂಟ್ ಆಗಿ, ತಾಳ್ಮೆಗೆಟ್ಟವರಾಗಿ, ಧೈರ್ಯಗುಂದಿದವರಾಗಿ ನಾವು ನಿನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದೇವೆ, ನಮ್ಮನ್ನ ಕ್ಷಮಿಸು ಎಂಬುದಾಗಿ ಅವರು ಪಶ್ಚಾತ್ತಾಪ ಪಟ್ರು. ಎರಡನೇದಾಗಿ ದೇವರು ಕೊಟ್ಟಂತಹ ಆ ತಾಮ್ರದ ಸರ್ಪದ ಮೂಲಕವಾಗಿ ಸಿಕ್ಕಂತಹ ಒಂದು ರಕ್ಷಣೆಯನ್ನ ಅವರು ಪಡೆದುಕೊಂಡ್ರು, ಅಂದ್ರೆ ಬಿಡುಗಡೆಯನ್ನ, ಆ ಮರಣದಿಂದ ಅವರು ತಪ್ಪಿಸಿಕೊಂಡ್ರು ಎಂಬುದಾಗಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದೇ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತರನ್ನ ಸ್ವಂತ ರಕ್ಷಕನು ಎಂಬುದಾಗಿ ನಂಬುವವರು ಏನಾಗಿದ್ದಾರೆ ಅಂತಂದ್ರೆ ರಕ್ಷಿಸಲ್ಪಡ್ತಾರೆ, ಪಾಪದ ಶಿಕ್ಷೆಯಿಂದ ರಕ್ಷಿಸಲ್ಪಡ್ತಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಪಾಪ ಮಾಡಿದವರು ಪಾಪಕ್ಕೆ ದಾಸರಾಗಿದ್ದಾರೆ. ಆ ಬಂಧನದಿಂದ ಕರ್ತನಾದ ಯೇಸು ಕ್ರಿಸ್ತರು ಅವರನ್ನ ಬಿಡಿಸ್ತಾನೆ, ಉಳಿಸ್ತಾನೆ, ರಕ್ಷಿಸ್ತಾನೆ, ನಿತ್ಯ ಜೀವನ ಕೊಡ್ತಾನೆ, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಡ್ತಾನೆ, ಯೋಹಾನ 1:12 ಪ್ರಕಾರ. ಆದ ಕಾರಣ ಸುಂದರವಾದಂತಹ ಒಂದು ವಚನವನ್ನು ನಾನು ಹೇಳಿ ಮುಗಿಸ್ತೇನೆ, ಸಮಯ ಮುಗಿದಿದೆ. 116ರಲ್ಲಿ ನಾವು ಇದೇ ಪುಸ್ತಕ ಅದೇ 16ನೇ ವಚನಕ್ಕೆ ಬರುವಾಗ ಎಲ್ಲರಿಗೂ ತಿಳಿದಂತಹ ಒಂದು ಸುಂದರವಾದಂತಹ ಅದ್ಭುತವಾದಂತಹ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನ ಕೊಟ್ಟನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತರು ಸುಂದರವಾದಂತಹ ರೀತಿಯಲ್ಲಿ ರಕ್ಷಣೆಯ ಸ್ವಾರ್ಥಿಯನ್ನ ನಿಕೋದೇಮನಿಗೆ ಹೇಳಿದ್ರು. ನಿಕೋದೇಮನು ನಂಬಿದ, ರಕ್ಷಣೆ ಹೊಂದಿದ. ಯಾಕಂದ್ರೆ ಅವನ ಮುಂದಿನ 2 ಸಂದರ್ಭಗಳಲ್ಲಿ ನಾವು ಯೇಸು ಸ್ವಾಮಿಯವರ ಪರವಾಗಿ ಆತನು ಮಾತಾಡ್ತಾನೆ ಹಿರಿಸಭೆಯಲ್ಲಿ. ಎರಡನೇದಾಗಿ ಯೇಸು ಸ್ವಾಮಿಯವರು ಮರಣ ಹೊಂದಿದಾಗ ಆತನ ದೇಹವನ್ನ ಆ ಕ್ರೂಜೆ ಮೇಲಿಂದ ಇಳಿಸಿಕೊಂಡು ಸಮಾಧಿಯಲ್ಲಿ ಹೋಗಿ ಇಡುವಂತಹ 2 ವ್ಯಕ್ತಿಗಳಲ್ಲಿ ನಿಕೋದೇಮನು ಸೋಪನಾಗಿರ್ತಾನೆ. ಈ 2 ವಿಷಯಗಳ ಮೂಲಕವಾಗಿ ನಮಗೆ ಏನು ಕಾಣುತ್ತದೆ ಅಂತಂದ್ರೆ, ನಿಕೋದೇಮನು ರಕ್ಷಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದ, ಕರ್ತನಾದ ಯೇಸು ಕ್ರಿಸ್ತರನ್ನು ನಂಬಿದಂತಹ ಒಬ್ಬ ವ್ಯಕ್ತಿಯಾಗಿದ್ದ, ಬಿಡುಗಡೆಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದ, ನಿತ್ಯ ಜೀವನ ಪಡೆದಂತಹ ಒಬ್ಬ ವ್ಯಕ್ತಿಯಾಗಿದ್ದ, ಪರಲೋಕದ ಭಾಗ್ಯವನ್ನು ಹೊಂದಿಕೊಂಡಂತಹ ಒಬ್ಬ ವ್ಯಕ್ತಿಯಾಗಿದ್ದ ನಿಕೋದೇಮ. ಆದ ಕಾರಣ ಇವತ್ತು ಎಲ್ಲರಿಗೂ ದೇವರು ಹೇಳ್ತಾ ಇದ್ದಾನೆ, ಈ ಲೋಕದ ಎಲ್ಲಾ ಜನರಿಗೂ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ದೇವರು ಪ್ರೀತಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಬಿಟ್ಟನು. ಯಾಕೆ?
ಕರ್ತನಾದ ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ಕಳಿಸಿದನು. ಯಾಕೆ? ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ಯೋಹಾನ 3:16 ಹೇಳ್ತದೆ. ಆದ ಕಾರಣ ನಾವು ಇವತ್ತು ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತರು ನನಗೋಸ್ಕರವಾಗಿ ಆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟರು, ತಮ್ಮ ರಕ್ತ ಸುರಿಸಿದ್ರು, ನಮಗೆ ಬರಬೇಕಾದಂತ ಪಾಪದ ಶಿಕ್ಷೆಯನ್ನು ಅನುಭವಿಸಿದ್ರು ಎಂಬುದಾಗಿ ನಾವು ನಂಬುವಾಗ ನಮಗೆ ರಕ್ಷಣೆ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೀಗೆ ಮಾಡ್ಲಿಕ್ಕೆ ತನ್ನ ಆತ್ಮನ ಕಾರ್ಯವನ್ನು ಎಲ್ಲರಲ್ಲಿ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ.